ಹಾಸ್ಯ ಅಂದ್ರೆ ಮೊದಲು ನೆನಪಾಗೋದು ಚಾರ್ಲಿ ಚಾಪ್ಲಿನ್. ತನ್ನೊಳಗೆ ಎಷ್ಟೇ ನೋವಿದ್ರೂ ಬೇರೆಯವರ ಮುಖದಲ್ಲಿ ನಗು ತರಿಸ್ತಿದ್ದ ಚಾರ್ಲಿ ಚಾಪ್ಲಿನ್ ಅವರ ನಿಜವಾದ ಬದುಕು ಹೇಗಿತ್ತು ಗೊತ್ತಾ? ಚಾರ್ಲಿ ಚಾಪ್ಲಿನ್ ಅವರ ಹೆಂಡತಿಯರು ಮದುವೆಯಾಗಿ ಕೇವಲ 2-3 ವರ್ಷಗಳಲ್ಲೇ ಚಾರ್ಲಿ ಚಾಪ್ಲಿನ್ ಅವರನ್ನ ಬಿಟ್ಟು ದೂರವಾಗಿದ್ದು ಯಾಕೆ? ಹಾಗೆ ಚಾರ್ಲಿ ಚಾಪ್ಲಿನ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು? ಅಷ್ಟೇ ಅಲ್ಲ, ಅವರು ಸತ್ತ ನಂತರ ರಾತ್ರೋರಾತ್ರಿ ಅವರ ಶವವನ್ನ ಸಮಾಧಿಯಿಂದ ಯಾಕೆ ಹೊರ ತೆಗೆದ್ರು? ಈ ರೀತಿ ಚಾರ್ಲಿ ಚಾಪ್ಲಿನ್ ಅವರ ಬದುಕಿನ ನಿಗೂಢ ಸತ್ಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಚಾರ್ಲಿ ಚಾಪ್ಲಿನ್ ಅವರು 1889ರಲ್ಲಿ ಇಂಗ್ಲೆಂಡಿನಲ್ಲಿ ಜನಿಸ್ತಾರೆ. ಅವರ ತಾಯಿ ಹೆಸರು ಹನ್ನಾ. ಇವರು ಒಂದು ಮ್ಯೂಸಿಕ್ ಬ್ಯಾಂಡ್ ನಲ್ಲಿ ಸಿಂಗರ್ ಆಗಿ ಕೆಲಸ ಮಾಡ್ತಿದ್ರು. ಅದರ ಜೊತೆಗೆ ಅವರೊಬ್ರು ಆಕ್ಟರ್ ಕೂಡ ಆಗಿದ್ರು. ಚಾರ್ಲಿ ಚಾಪ್ಲಿನ್ ಅವರ ತಂದೆ ಹೆಸರು ಚಾರ್ಲ್ಸ್. ಇವರು ಕೂಡ ಸಿಂಗರ್ ಮತ್ತು ಆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಆಕ್ಟರ್ಸ್ ಗಳಿಗೆ ತುಂಬಾ ಕಡಿಮೆ ಸಂಬಳ ಸಿಗ್ತಿತ್ತು. ಇದರಿಂದ ಅವರ ಸಂಸಾರದಲ್ಲಿ ಬಡತನವಿತ್ತು. ಆದ್ರೂ ಚಾರ್ಲಿ ಚಾಪ್ಲಿನ್ ಅವರು ತನ್ನ ತಂದೆ ತಾಯಿ ತರ ನಾನು ಕೂಡ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಹೀಗೆ ಒಂದು ಸಾರಿ ಚಾರ್ಲಿಯವರ ತಾಯಿ ಸ್ಟೇಜ್ ಮೇಲೆ ಹಾಡನ್ನ ಹಾಡಬೇಕಾದ್ರೆ ಅವರ ಧ್ವನಿ ಸ್ವಲ್ಪ ಕೆಟ್ಟು ಹೋಗಿದ್ರಿಂದ ಚೆನ್ನಾಗಿ ಹಾಡನ್ನ ಹಾಡೋದಿಲ್ಲ. ಇದರಿಂದ ಬೇಜಾರಾದಂತ ಜನಗಳು ಅವರ ತಾಯಿ ಮೇಲೆ ಕಲ್ಲುಗಳಿಂದ ಹೊಡೆಯುವುದು, ಕೈಗೆ ಸಿಕ್ಕಿದ್ದನ್ನೆಲ್ಲ ಎಸೆತಾರೆ. ಅದನ್ನ ಕಂಡಂತ ಚಾರ್ಲಿಯವರು ತನ್ನ ಅಮ್ಮನ ಬದಲಾಗಿ ಸ್ಟೇಜ್ ಮೇಲೆ ಓಡ್ ಹೋಗಿ ಅಮ್ಮ ಹೇಳಿಕೊಟ್ಟಂತ ಹಾಡುಗಳನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಕೇವಲ 5 ವರ್ಷ ವಯಸ್ಸಿನ ಆ ಪುಟ್ಟ ಬಾಲಕನ ಮಧುರವಾದ ಕಂಠಕ್ಕೆ ಪ್ರೇಕ್ಷಕರು ಮನಸೋತು ಚಾರ್ಲಿ ಚಾಪ್ಲಿನ್ ಅವರ ಮೇಲೆ ದುಡ್ಡನ್ನ